ಅಂಬಿಕಾ ಅವ್ರೆ, ನೀವು ಇಲ್ಲಿ ನಿಂತಿದ್ದೀರಾ? ನಾನು ನಿಮ್ಮನ್ನ ಇಡೀ ರೂಮಲ್ಲೆಲ್ಲ ಹುಡುಕ್ತೆ. ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ. ನನಗೆ ತುಂಬಾ ಭಯ ಆಗ್ತಿದೆ ಅಂಬಿಕಾ ಅವ್ರೆ. ನೀವು ತುಂಬಾ ವಿಚಿತ್ರವಾಗಿ ಆಡ್ತಿದ್ದೀರಾ ಅಂತ ನಂಗೆ ಅನಿಸ್ತಿದೆ. ಅದು ಮೊನ್ನೆ ರಾತ್ರಿ ರೂಮಲ್ಲಿ ನಿಮ್ಮನ್ನ ಭಯಂಕರವಾಗಿ ಹೆದರಿಸಿದ್ರಿ. ಇವತ್ತು ಮೆಟ್ಲ ಮೇಲೆ ನಾನು ಕೆಳಗೆ ಬಿದ್ದು ಸತ್ತೇ ಹೋಗ್ತೀನಿ ಏನೋ ಅಂತ ಅನ್ಸ್ಬಿಟ್ಟಿತ್ತು. ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಹೃದಯ ಒಂದು ಕ್ಷಣ ನಿಂತೆ ಹೋಗ್ಬಿಟ್ಟಿತ್ತು ಗೊತ್ತಾ. ನಿಮ್ ಕಣ್ಗಳು ಬೆಂಕಿ ತರ ಹೊಳಿತಿತ್ತು ಅಂಬಿಕಾ ಅವ್ರೆ. ಆದ್ರೆ ಇದೆಲ್ಲ ನನ್ನ ಭ್ರಮೆನೋ ಅಥವಾ ನೀವು ನಿಜವಾಗ್ಲೂ ನನ್ನ ತಳ್ಳಿ ಸಾಯಿಸಕ್ ಬಂದಿದ್ರ ನನಗೆ ಗೊತ್ತಾಗ್ತಿಲ್ಲ. ಅದು ದುರ್ಗಾ, ಅದು ನಿನ್ ಭ್ರಮೆ ಅಲ್ಲ, ಸತ್ಯ. ಅದ್ ನಾನೇ. ನೀವ್ಯಾಕೆ ಹಾಗೆ ಮಾಡ್ತಿದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ ದುರ್ಗಾ, ನನ್ಗೇನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮೇಲಿನ ಕಂಟ್ರೋಲ್ನ ನಾನು ಕಳ್ಕೊತಿದ್ದೀನಿ ಅಂತ ಅನಿಸ್ತಿದೆ. ಅಂದ್ರೆ ದುರ್ಗಾ, ಅದು ನನ್ಗೇನೋ ಆಗ್ತಿದೆ. ನಾನು ಎಲ್ಲಾನು ಮರಿತಾ ಇದ್ದೀನಿ. ಒಂದ್ ಕ್ಷಣ ನಾನು ನಾರ್ಮಲ್ ಆಗಿರ್ತೀನಿ, ನಿನ್ ಜೊತೆ ನಗ್ನಗ್ತಾ ಇರ್ತೀನಿ, ನಿನ್ನ ಮತ್ತೆ ಶರತ್ ನೋಡಿ ಖುಷಿ ಪಡ್ತಿರ್ತೀನಿ. ಅದೇ ನೆಕ್ಸ್ಟ್ ಸೆಕೆಂಡ್ ಯಾರೋ ನನ್ನ ಒಳಗಿಂದ ಕೂಗ್ತಿರೋ ಹಾಗೆ ಅನ್ಸತ್ತೆ. ಮೈಯೆಲ್ಲ ಉರಿಯತ್ತೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಟೈಮ್ನಲ್ಲಿ ನಾನು ಏನಾಗ್ತಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ನನಗೊಂದು ಗೊತ್ತಾಗಲ್ಲ ದುರ್ಗಾ. ಅದೇ ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಸರಿ ಹೋಗ್ತೀನಿ. ಆದ್ರೆ ನಾನು ಅಲ್ಲಿಗೆ ಹೇಗೆ ಬಂದೆ, ಅಲ್ಲಿ ಏನು ಮಾಡ್ತಿದ್ದೆ, ಅದ್ಯಾವುದು ನನಗೆ ನೆನಪೇ ಇರಲ್ಲ ದುರ್ಗಾ. ಆದ್ರೆ ಆದ್ರೆ ಅದು ಹೇಗೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ದುರ್ಗಾ. ದುರ್ಗಾ, ನನಗೆ ತುಂಬಾ ಭಯ ಆಗ್ತಿದೆ. ಯಾರೋ ನನ್ನ ಸೂತ್ರದ ಗೊಂಬೆ ತರ ಆಡಿಸ್ತಿದ್ದಾರೆ ಅಂತ ಅನಿಸ್ತಿದೆ. ನನ್ನ ಕೈಯಿಂದಲೇ ನಿಮ್ಗೆಲ್ಲ ಏನಾದ್ರೂ ಅಪಾಯ ಆಗ್ಬಹುದೇನೋ ಅಂತ ನನಗೆ ಭಯ ಶುರು ಆಗಿದೆ. ಅಬ್ಬಾ, ನೀನಿನ್ನೂ ಬದುಕೇ ಇದೆಯಾ ಮಾಯಾ? ಆ ದೆವ್ವ ನೀನ್ ಹತ್ರಕ್ಕೆ ಬರ್ಲಿಲ್ವಾ? ಅದು ಬಂದಿಲ್ಲ ಅಂತಂದ್ರೆ ಇದ್ರ ಅರ್ಥ ನೀನು ದಾರನ ಬಿಚ್ಚಿಲ್ಲ ಅಂತ ಆಯ್ತು. ಮಾಯಾ, ನಿನಗೆ ಯಾಕಿಂತ ಹುಚ್ಚ ಆಲೋಚನೆಗಳು ಬರುತ್ತೆ? ಅಲ್ಲ, ಅಂಬಿಕನ್ ದೆವ್ವ ನೀನನ್ನು ಸುಮ್ಮನೆ ಬಿಟ್ಬಿಡ್ತಾ? ಅಲ್ಲ ಮಾಯಾ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ನಿನ್ನ ಪ್ರಾಣಕ್ಕೆ ಕಂಟಕ ಬಂದಿದ್ದಿದ್ರೆ? ಯಪ್ಪ ಮಾಯಾ, ದೆವ್ವಗಳು ತುಂಬಾ ಡೇಂಜರು. ಅವು ಕ್ರೂರವಾಗಿರುತ್ತೆ, ಕಣ್ಣುಗಳು ಕೆಂಪಗಿರುತ್ತಂತೆ, ಯಾವಾಗ್ಲೂ ನಮ್ ಬೆನ್ ಹಿಂದೆನೇ ಸಂಚು ಮಾಡ್ತಾ ಇರುತ್ತಂತೆ. ಮಾಯಾ, ದೆವ್ವಗಳು ಮನುಷ್ಯ ರೂಪದಲ್ಲಿ ಬಂದು ನಮ್ಗೆ ಮೋಸ ಮಾಡುತ್ತಂತೆ. ಇನ್ ಯಾವತ್ತೂ ಈ ತರ ಹುಚ್ಚಾಟ ಆಡ್ಬೇಡ ಪ್ಲೀಸ್ ಮಾಯಾ. ಅಣ್ಣ, ನಿಂಗೆ ಮೀಟಿಂಗ್ ಇದೆ ಅಲ್ವಾ? ಯಾಕೆ? ಆ ಮೀಟಿಂಗ್ಗೆ ಇದೇ ಶರ್ಟ್ ಹಾಕೋಬೇಕು. ಈ ಶರ್ಟ್ ಯಾಕೆ? ಯಾಕಂದ್ರೆ ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡ್ ಇದು ನಿನ್ ಲಕ್ಕಿ ಶರ್ಟ್ ಅಲ್ವಾ? ಈ ಶರ್ಟು ನಂಗೆ ಲಕ್ಕಿನ. ಹೇ ಶಾನ್ವಿ, ಲಾಸ್ಟ್ ವೀಕ್ ನಾನು ಈ ಶರ್ಟ್ ಹಾಕಿದಾಗ ಮೀಟಿಂಗ್ ಕ್ಯಾನ್ಸಲ್ ಆಗಿತ್ತು. ಅದು ಹೇಗೆ ಲಕ್ಕಿ ಶರ್ಟ್ ಆಗಕ್ಕೆ ಸಾಧ್ಯ? ಅಣ್ಣ, ಅವತ್ ಮೀಟಿಂಗ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಿನ್ ಮನೇಲಿದ್ದೆ, ರೆಸ್ಟ್ ಮಾಡ್ದೆ ಅಂದ್ರೆ ಲಕ್ಕಿ ಅಲ್ವಾ? ಸುಮ್ನೆ ವಾದ ಮಾಡ್ಬೇಡ, ಹಾಕೋ ಸುಮ್ನೆ. ಆಯ್ತು ಕೊಡು, ಎಲ್ಲರೂ ಬೈಯೋರಾಗೋದು. ಅಣ್ಣ, ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೋ, ಒಂದ್ಸಲ ಶರ್ಟ್ ಹಾಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಬಿಚ್ಚಬೇಡ. ಏನ್ ಮಾತಾಡ್ತೀಯ ಶಾನ್ವಿ? ಶರ್ಟ್ ಹಾಕೊಂಡ್ಮೇಲೆ ಯಾರಾದ್ರೂ ಬಿಡ್ಸಾರಾ? ಕತೆ ನಿಂದು.
ಮಾಯಾ ಮಾಯಾ ಏನಾಯ್ತು? ಯಾಕೆ ಮುಖ ಹೀಗಿದೆ? ಏನಾದರೂ ಮಾತಾಡೋದಿದೆಯಾ? ತುಂಬಾ ಮಾತಾಡೋದಿದೆ. ಹೇಳು ಮಾಯಾ. ಏನು ಅಂತ ಹೇಳಿ? ಯಾವುದು ಅಂತ ಹೇಳಿ? ನೀನು ಯಾವ ವಿಷಯ ಮಾತಾಡಬೇಕು ಅಂತಿದ್ಯೋ ಆ ವಿಷಯ ಮಾತಾಡು. ಎಲ್ಲಿಂದ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅಲ್ಲಿಂದನೇ ಶುರು ಮಾಡು. ನಿನ್ ಸಾವಿಗೆ, ಅವತ್ತಾಗಿದ್ದ ಆಕ್ಸಿಡೆಂಟಿಗೆ ಕಾರಣ ನಾನೇನಾ? ಇದನ್ನೆಲ್ಲ ಮಾಡಿದ್ದು ಮಾಳ್ವಿಕಾ ತಾನೆ. ನನ್ನನ್ನು ವೆಪನ್ನಾಗಿ ಯೂಸ್ ಮಾಡಿಕೊಂಡು ನಿನ್ನನ್ನು ಸಾಯಿಸಿದ್ದು ಮಾಳ್ವಿಕಾನೇ ತಾನೆ. ಅಂಬಿಕಾ ಸತ್ತಿದ್ದಕ್ಕೆ ಕಾರಣ ನೀನೇ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ.